ಯಾರು ಉಮರ್ ಖಾಲಿದ್, ಆತನ ಹಿನ್ನೆಲೆ ಏನು? ದೆಹಲಿಯ ಜೆಎನ್ಯು ವಿವಿಯ ವಿದ್ಯಾರ್ಥಿಯಾಗಿದ್ದಂತ ಖಾಲಿದ್ 2020ರಲ್ಲಿ ಫೆಬ್ರವರಿಯಲ್ಲಿ ದೆಹಲಿಯ ಕೋಮುಗಲಭೆಯಾಗಿತ್ತು. ಅದರ ಪ್ರಮುಖ ರೂವಾರಿಯಾಗಿದ್ದಂತ ಉಮರ್ ಖಾಲಿದ್ 2020ರ ಸೆಪ್ಟೆಂಬರ್ 13ರಂದು ದೆಹಲಿಯ ಪೊಲೀಸರಿಂದ ಈತನ ಬಂಧನವಾಗಿತ್ತು. ಇನ್ನ ಜೆಯುಎನ್ 2016ರಲ್ಲಿ ಕ್ಯಾಂಪಸ್ ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ದೇಶದ್ರೋಹದ ಆರೋಪದ ಮೇಲೆ ಈತನನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ಈತ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಈತ ಉಮರ್ ಖಾಲಿದ್ನನ್ನ ಈಗ ಈ ವಿದ್ಯಾರ್ಥಿಗಳು ಆತನ ಪೋಸ್ಟರ್ ಅನ್ನು ಪ್ರದರ್ಶನ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಇದು ಈ ಹೋರಾಟದ ದಿಕ್ಕೆ ಈಗ ಬದಲಾಗ್ತಾ ಇದೆ. ಪೊಲೀಸರ ವಿರುದ್ಧ ಪ್ರಚೋದನಕಾರಿ ಪೋಸ್ಟರ್. ಶಾರ್ಜಿಲ್ ಇಮಾಮ್ಗೂ ನೀಟ್ ಪರೀಕ್ಷೆಗೂ ಎಲ್ಲಿಯ ಸಂಬಂಧ, ಎಲ್ಲಿಯ ಲಿಂಕ್ ಇದು? ಜೆಎನ್ಯು ವಿದ್ಯಾರ್ಥಿಯಾಗಿದ್ದಂತ ಶಾರ್ಜಿಲ್ ಇಮಾಮ್ 2020ರ ಜನವರಿಯಲ್ಲಿ ಪೌರತ್ವ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಿದ್ಯಾರ್ಥಿಗಳು ನೀಟ್ಗೂ ಮತ್ತು ಶಾರ್ಜಿಲ್ ಇಮಾಮ್ಗೂ ಲಿಂಕ್ ಅನ್ನ ಮಾಡ್ತಾ ಇದ್ದಾರೆ. ಲಿಂಕ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ಪೊಲೀಸರನ್ನ ಕೆರಳಿಸುವಂತಹ ಬರಹಗಳನ್ನ, ಆ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ಒಂದ್ ಕಡೆ ಉಮರ್ ಖಾಲಿದ್, ಆತ 2016ರಲ್ಲಿ ದೇಶದ್ರೋಹದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದ. ಈ ನೀಟ್ ಪರೀಕ್ಷೆಗೂ ಮತ್ತು ಆತನನ್ನ ಲಿಂಕ್ ಮಾಡ್ತಾ ಇದ್ದಾರೆ, ಪೋಸ್ಟರ್ ಅನ್ನ ಪ್ರದರ್ಶನ ಮಾಡ್ತಾ ಇರೋದು. ಈ ಹೋರಾಟ ಎತ್ತ ಸಾಗ್ತಾ ಇದೆ, ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಪ್ರವೀಣ್, ಏನು ಉಮರ್ ಖಾಲಿದ್ ವಿಚಾರವಾಗಿ ಇದೀಗ ಒಂದಿಷ್ಟು ಪೋಸ್ಟರ್ಗಳು ಬೆಂಗಳೂರಿನಲ್ಲೂ ಕೂಡ ರಾರಾಜಿಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ನೀಟ್ಗಾಗಿ ಕಳೆದ 5-6 ದಿವಸಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಫ್ರೀಡಂ ಪಾರ್ಕ್ ನಲ್ಲಿ ತಮ್ಮ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಪೊಲೀಸರು ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತೆ ಅವರಿಗೆ ಸಹಕಾರವನ್ನ ನೀಡುವಂತಹ ಕೆಲಸವನ್ನ ಪೊಲೀಸರು, ಬೆಂಗಳೂರಿನ ಪೊಲೀಸರು ಏನಿದ್ದಾರೆ ಅವರು ಫ್ರೀಡಂ ಪಾರ್ಕ್ ನ ಸುತ್ತಮುತ್ತ ಸಂಪೂರ್ಣ ಭದ್ರತೆಯನ್ನ ನೀಡುವಂತದ್ದಾಗಿರಬಹುದು, ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದೇ ಇರುವಂತೆ ಆಗಿರಬಹುದು, ಮತ್ತೆ ಸಂಜೆ ವೇಳೆಗೆ ಇಲ್ಲಿ ಆಗದೆ ಗಲಭೆ ಆಗದಂತೆ ಅವರನ್ನ ಕ್ಲಿಯರ್ ಮಾಡುವಂತ ಕೆಲಸಗಳಾಗಿರ್ಬೋದು, ಎಲ್ಲವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ರು. ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ ಆ ಒಂದು ವಿಚಾರವಾಗಿ ಪ್ರತಿಭಟನೆ ನಡೀತಾ ಇತ್ತು. ಆದ್ರೆ ಇವತ್ತು ಏಕಾಏಕಿಯಾಗಿ ಒಂದಿಷ್ಟು ಪೋಸ್ಟರ್ಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾರಾಜಿಸ್ತಾ ಇರುವಂತದ್ದು. ಅದು ಉಮರ್ ಖಾಲಿದ್ಗೆ ಅವರನ್ನ ಫ್ರೀ ಮಾಡಿ ಆತನನ್ನ ಬಿಡುಗಡೆಗೊಳಿಸಿ ಅನ್ನುವಂತಹ ಒಂದಿಷ್ಟು ಪೋಸ್ಟರ್ಗಳು ಕಾಣಿಸ್ತಾ ಇರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪೊಲೀಸರಿಗೆ ಪ್ರಚೋದನೆಯನ್ನ ಕೊಡುವಂತಹ ಕೆಲಸಗಳು, ವಾಟ್ ಕ್ಯಾನ್ ಯು ಡೂ, ಅದನ್ನ ಮಾಡಿ, ನಿಮ್ಗೇನಾಗುತ್ತೆ ಅದನ್ನ ಮಾಡಿ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಬರಹಗಳನ್ನ ಬರೆದಿರುವಂತಹ ಪೋಸ್ಟರ್ಗಳಾಗಿರ್ಬೋದು, ಫ್ರೀ ಉಮರ್ ಖಾಲಿದ್ ಅಂತ ಹೇಳಿ ಆತನ ಫೋಟೋಗಳನ್ನ ಹಾಕಿಕೊಂಡಿರುವಂತಹ ಪೋಸ್ಟರ್ಗಳೇನಿದೆ ಇವುಗಳು ಇಲ್ಲಿ ಒಂದಿಷ್ಟು ಸಂಶಯವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ನೀಟ್ಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಅಲ್ಲಿ ಆಗಿರುವಂತಹ ಅನ್ಯಾಯ ಏನಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಧ್ವನಿ ಎತ್ತುತ್ತದೆ. ಆದ್ರೆ ಪ್ರತಿಭಟನಾಕಾರರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ನೀಟ್ಗೂ ಉಮರ್ ಖಾಲಿದ್ಗೂ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಎತ್ತಾ ಇದ್ದಂತೆ ಒಂದಿಷ್ಟು ಜನ ಮೌನಿಯಾದ್ರು, ಮತ್ತೆ ಒಂದಿಷ್ಟು ಜನ ವಿದ್ಯಾರ್ಥಿಗಳೇ ಸ್ವತಃ ತಾವಾಗಿಯೇ ಬಂದು ಪ್ರತಿಭಟನೆಯಿಂದ ಹೊರಬರುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಯಾರ ಆ ಪೋಸ್ಟರ್ಗಳನ್ನ ಹಿಡಿದುಕೊಂಡಿದ್ರಲ್ಲ ಅವರ ಕೈಯಿಂದ ವಿದ್ಯಾರ್ಥಿಗಳೇ ಆ ಒಂದು ಪೋಸ್ಟರ್ಗಳನ್ನ ಕಿತ್ತು ಹಾಕಿ ಪೊಲೀಸರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಒಂದು ಕಡೆಯಲ್ಲಿ ಬಂಧನದಲ್ಲಿರುವಂತಹ ಕೋಮುಗಲಭೆಯ ಆರೋಪಿ ಏನಿದ್ದಾನೆ ಆತನ ಪರವಾಗಿ ಇಲ್ಲಿ ಜಿಂದಾಬಾದ್ ಅನ್ನ ಕೂಗ್ತಾರೆ. ಅದರ ಜೊತೆಗೆ ಬೆಂಗಳೂರಿನ ಪೊಲೀಸರಿಗೆ ಪ್ರಚೋದನಕಾರಿಯಾಗಿ ಒಂದಿಷ್ಟು ಬರಹಗಳನ್ನ, ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗತ್ತೆ ಅದನ್ನ ಮಾಡಿ, ಡೂ ದ ವರ್ಸ್ಟ್ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಬರಹಗಳನ್ನು ಕೂಡ ನೀಡಿರುವಂತದ್ದು. ಇನ್ನು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಮ್ಮ ಕೊಲೀಗ್ ನೀಡ್ತಾ ಹೋಗ್ತಾರೆ. ಅವ್ರಿಗೆ ಕೊಡ್ತೀನಿ, ಹ್ಯಾಂಡ್ ಓವರ್ ಮಾಡ್ತೀನಿ. ಓವರ್ ಟು ಯು. ಎಸ್, ಓಕೆ, ಥ್ಯಾಂಕ್ ಯು ಚರಣ್. ನೋಡಿ, ಉಮರ್ ಖಾಲಿದ್ 2020ರಲ್ಲಿ ಆದಂತಹ ದೇಶ ವಿರೋಧಿ ಸಂಚು, ಮಹಾಸಂಚು ಅನ್ನುವಂತ ಆರೋಪದ ಅಡಿಯಲ್ಲಿ ಈ ಉಮರ್ ಖಾಲಿದ್ ಅನ್ನ ಬಂಧಿಸಲಾಗಿತ್ತು. ಅದೇ ರೀತಿಯಾಗಿ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಶಾರ್ಜಿಲ್ ಇಮಾಮ್. ಈ ವ್ಯಕ್ತಿಯದ್ದು ಕೂಡ 2020ರ ಜನವರಿಯಲ್ಲಿ ಸಿಎಎ ವಿರೋಧಿ ಪ್ರತಿಭಟನೆ ವೇಳೆ ಮಾಡಿದಂತ ಒಂದಷ್ಟು ಆರೋಪದಡಿ, ಮಾತನಾಡಿದಂತ ದ್ವೇಷ ಭಾಷಣದ ಆರೋಪದಡಿ ಈ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿತ್ತು. ಈ ವ್ಯಕ್ತಿ ಇವರಗಳ ಹೆಸರನ್ನ ಹಾಕೊಂಡು ಇವರು ಮಾಡ್ತಿರುವಂತ ಪ್ರೊಟೆಸ್ಟ್ಗೂ ನೀಟ್ ಎಕ್ಸಾಮಿನ ಅಕ್ರಮಕ್ಕೂ ಏನ್ ಸಂಬಂಧ ಅನ್ನುವಂಥದ್ದು ಕೇವಲ ಒಂದೇ ಒಂದು ಪ್ರಶ್ನೆ ನಮ್ಮದು, ಬೇರೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇಲ್ಲ.
ಬೇರೆ ಯಾವುದೂ ಕೂಡ ಅಡೆತಡೆ ಇಲ್ಲ. ಇವರು ಪ್ರತಿಭಟನೆಯನ್ನ ಮಾಡ್ಲಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಜನರ ಧ್ವನಿ. ಜನರ ಧ್ವನಿ ಅನ್ನೋದೇ ನಮ್ಮ ಧ್ಯೇಯವಾಕ್ಯ. ಯುವರ್ ವಾಯ್ಸ್ ಅಂತ ನಾವು ಹೇಗೆ ಹೇಳ್ತೀವಿ, ಅದಕ್ಕಾಗೇ ನಾವು ಹೇಳೋದು. ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಪರಿಹಾರ ಸಿಗಬೇಕು, ಎಲ್ಲವೂ ಆಗಬೇಕು. ಬಟ್ ಆ ನಿಟ್ಟಿನಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆಯೇ? ಪ್ರತಿಭಟನೆಗಳ ರೀತಿಯಲ್ಲಿ ಏನಾದ್ರೂ ಆಗ್ತಾ ಇದೆಯಾ? ಓಕೆ, ಇಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ತಾ ಇರೋದ್ರಿಂದ ನಾವು ಅದಕ್ಕೆ ಗೌರವ ಕೊಡಬೇಕಾದಂತಹ ಪ್ರಕ್ರಿಯೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಮಾಧ್ಯಮದವರೆಗೆ ನಾವು ಗೌರವ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ, ಈ ಉಮರ್ ಖಾಲಿದ್ ಪೋಸ್ಟರ್ ಅನ್ನ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿ ಒಂದು ರೀತಿಯಾಗಿ ಅತಿರೇಕದ ವರ್ತನೆಯನ್ನ ತೋರ್ತಾ ಇದ್ದಾರೆ. ಇದೇ ಉಮರ್ ಖಾಲಿದ್ 2016ರಲ್ಲಿ ಜೆಎನ್ಯು ಅಲ್ಲಿ ಒಂದು ಕ್ಯಾಂಪಸ್ ನಲ್ಲಿ ಕಾರ್ಯಕ್ರಮ ನಡೀತಿತ್ತು. ಆ ಕಾರ್ಯಕ್ರಮದಲ್ಲಿ ಆತನನ್ನ ದೇಶದ್ರೋಹದ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿತ್ತು. 2023ರಲ್ಲೂ ಕೂಡ ಗಲಭೆ ಸೃಷ್ಟಿ ಮಾಡಿದ್ದಾನೆ ಅಂತ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಕೋರ್ಟ್ ನಲ್ಲಿ ಆ ಕೇಸ್ ನಡೀತಾ ಇದೆ. ಈಗ ನೋಡಿ, ಈಗ ಉಮರ್ ಖಾಲಿದ್ ಪರವಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಆತನ ಪರವಾಗಿ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿ ಆತನನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹಗರಣ ನಡೆದಿತ್ತಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋಕೆ ಬಂದಿತ್ತು. ಆದ್ರೆ ಈ ಪ್ರತಿಭಟನೆಯ ದಿಕ್ಕು ಬೇರೆ ಕಡೆ ಸಾಗ್ತಾ ಇದೆ.